ಮುತ್ಗಾ ರೋಟರಿ ಕ್ಲಬ್ ಸೌತ್ನಲ್ಲಿ ಬ್ರಹ್ಮಕೆರೆಯ ದಡದಲ್ಲಿ 500 ಮರಗಳನ್ನು ನೆಡುವ ಉಪಕ್ರಮವನ್ನು ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ನಿವೃತ್ತ ಜಿಲ್ಲಾ ಗವರ್ನರ್ ಶರತ್ ಪೈ ಮಾತನಾಡಿ, ಈ ಭಾಗದ ಕೆರೆಯ ಬೆಳವಣಿಗೆಯ ಜೊತೆಗೆ ಕೆರೆಯ ರಕ್ಷಣೆಗಾಗಿ ಕೆರೆಯ ಸುತ್ತಲೂ ಗಿಡಗಳನ್ನು ನೆಡುವುದು ಅಗತ್ಯವಾಗಿದೆ. ಇದರ ರಕ್ಷಣೆಯೂ ಅಷ್ಟೇ ಮುಖ್ಯವಾಗಿದ್ದು, ಮುಂದಿನ ಪೀಳಿಗೆಗೆ ಸದುಪಯೋಗ ಪಡಿಸಿಕೊಳ್ಳುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದರು. मी शरद पै रोटरी गव्हर्नर रोटरी डिस्ट्रिक्ट 317च्या वतीने इथं उभे आहे. आज हे मुद्गा ग्रामात की आपले निलेश पाटील हे जे आमचे क्लबचे प्रेसिडेंट आहेत आणि आमचे पोल्युशन कंट्रोल बोर्डचे मुख्यस्थ गोपाल साहेब आहेत आणि ग्रामपंचायतीचे सगळे सदस्य आहेत, आमचे बहिणी भगिनी वगैरे आहेत, रोड ट्रॅक्टर आहेत. या सगळ्यांनी हा उपक्रम घेतलेला आहे, कार्यक्रम केलेला आहे की झाडं लावणं आणि ह्याचं परिसराचं एक मोठं कार्यक्रम करणं हे त्यांनी हातात घेतलेलं आहे. हा भाग आम्ही रोटरीच्या वतीने एक भरपूर मोठं करावं आणि लोकांना एक जागृत करावं. असं एक मेसेज जायला पाहिजे की बाबा यस, आपण झाडं लावल्यामुळे हे परिसर वाढतो आहे, आपलं पुढचं पिढीसाठी आपण झाडं लावायला पाहिजे. हे एक केल्यामुळे आज आम्ही इथं येऊन सगळ्यांना उपस्थिती करून आपण ही सुरुवात केलेली आहे. मी ग्रामपंचायत, निलेश पाटील, रोटरी क्लब ऑफ बेळगाम साऊथ यांना सगळ्यांना अभिनंदन आणि सगळ्यांचं चांगलं होऊ दे म्हणून देवाकडे प्रार्थना करतो. नमस्कार. ಥ್ಯಾಂಕ್ ಯು. ಇತ್ತೀಚೆಗೆ ಅರಣ್ಯ ಸಂಪತ್ತು ಕಡಿಮೆಯಾಗುತ್ತಿದೆ. ಇದರಿಂದ ಮಳೆಯ ಪ್ರಮಾಣ ಕೂಡ ಕಡಿಮೆಯಾಗುತ್ತಿದೆ. ನೀರಿನ ಪ್ರಮಾಣ ಹೆಚ್ಚಾಗಬೇಕಾದರೆ ಈ ಕೆರೆಯ ಸುತ್ತ ಸಾಕಷ್ಟು ಮರಗಳನ್ನು ನೆಡಬೇಕು. ಹೀಗಾಗಿ ಕೆರೆಯ ಬೆಳವಣಿಗೆಯ ಜೊತೆಗೆ ಗಿಡಗಳನ್ನು ನೆಟ್ಟು ಕೆರೆಯನ್ನು ಸಂರಕ್ಷಿಸಲು ನಿರ್ಧರಿಸಿದ್ದೇವೆ ಎಂದು ಅಧ್ಯಕ್ಷ ಗೋಪಾಲಕೃಷ್ಣ ಹೇಳಿದರು. ನಮಸ್ಕಾರ, ನನ್ನ ಹೆಸರು ಗೋಪಾಲಕೃಷ್ಣ ಅಂತ. ನಾನು ಹಿರಿಯ ಪರಿಸರ ಅಧಿಕಾರಿಯಾಗಿದ್ದೀನಿ, ಝೋನಲ್ ಆಫೀಸು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಳಗಾವಿ. ಇವತ್ತು ರೋಟರಿ ಕ್ಲಬ್ ಮತ್ತು ಮುತ್ಗಾ ಗ್ರಾಮ ಪಂಚಾಯತ್ನವರು ಏನು ಈ ಸಸಿ ನೆಡುವ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ, ಇದು ಭಾಳ ಅವಶ್ಯಕವಾಗಿದೆ. ಇದ್ರ ಜೊತೆಗೆ ಅವರು ಕೆರೆಯನ್ನು ಸಹ ಅದನ್ನು ಪ್ರೊಟೆಕ್ಷನ್ಗೋಸ್ಕರ, ಅದನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಸಹ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ನಾನು ಎಲ್ಲರಿಗೂ ರೋಟರಿ ಕ್ಲಬ್ ಮತ್ತು ಗ್ರಾಮ ಪಂಚಾಯತ್ ಮುತ್ಗಾ ಇವರ ಅಧ್ಯಕ್ಷರು ಮತ್ತೆಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಈಗ ತಮ್ಗೆ ಗೊತ್ತಿರ್ಬೋದು ಗಿಡಗಳ ಇಂಪಾರ್ಟೆನ್ಸ್ ಏನಿದೆ, ನೀರಿನ ಇಂಪಾರ್ಟೆನ್ಸ್ ಏನಿದೆ, ಅದ್ರ ಪ್ರಾಮುಖ್ಯತೆ ಏನಿದೆ. ಈಗಾಗಲೇ ಹೆಚ್ಚಿನ ನೀರು ಕಲುಷಿತ ಆಗೋಗಿದೆ. ಅದನ್ನು ನಾವು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಜೊತೆಗೆ ಅರಣ್ಯದ ಸಂಪತ್ತು ಸಹ ಕಡಿಮೆ ಆಗ್ತಾಯಿದೆ. ಅರಣ್ಯವನ್ನು ಸಹ ನಾವು ಬೆಳೆಸಬೇಕು. ನಮಗೆ ಒಂದು ಅಧ್ಯಯನದ ಪ್ರಕಾರ 1 ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಮಾಡಬೇಕಂದ್ರೆ 5 ಕೋಟಿ ಗಿಡಗಳನ್ನ ನೆಡಬೇಕಾಗ್ತದೆ ಅಂತ ಒಂದು ಅಧ್ಯಯನ ಹೇಳ್ತದೆ. ಆದ್ದರಿಂದ ಇವತ್ತೇನು ಈ ಕಾರ್ಯಕ್ರಮ, ಈ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ, ಇದು ಒಂದು ಸಣ್ಣ ಹೆಜ್ಜೆ, ಆದರೆ ಇದು ನಿರಂತರವಾಗಿರಬೇಕು. ನಾವೆಲ್ಲರೂ ಸೇರಿಕೊಂಡು, ನಮ್ಮೆಲ್ಲರ ಜವಾಬ್ದಾರಿ ಪರಿಸರ ರಕ್ಷಣೆ ಮಾಡೋದು. ನಾವೆಲ್ಲರೂ ಸೇರಿಕೊಂಡು ಈ ಪರಿಸರವನ್ನು, ನಮ್ಮ ಸುಂದರವಾದ ಭೂಮಿಯನ್ನು ಚೆನ್ನಾಗಿಟ್ಕೊಳ್ಳೋಣ. ದೇವ್ರು ಹೇಗೆ ಕೊಟ್ಟಿದ್ದಾನೆ ಹಾಗೆ ಚೆನ್ನಾಗಿಟ್ಕೊಂಡು ಮುಂದಿನ ಪೀಳಿಗೆಗೆ ಸಹ ನಾವು ಇದನ್ನು ಹಾಗೆ ಕೊಡಬೇಕು. ಸೊ ಈ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ.